ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ನಿಮ್ಮ ಮಾಲಾ ಶಿವಪ್ರಕಾಶ್. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಮನೆ ಅಂಗಳ. ಇವತ್ತು ಈಗ ಬೇಸಿಗೆ ಕಾಲ ಇರೋದ್ರಿಂದ ಇವತ್ತು ನಾನು ನಿಮಗೆ ಸಬ್ಬಕ್ಕಿ ಸಂಡಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯೂಶ್ವಲಿ ಯಾವಾಗಲೂ ಅಕ್ಕಿ ಸಂಡಿಗೆ, ಅಕ್ಕಿ ಹಪ್ಪಳ ಅದೆಲ್ಲ ಮಾಡ್ತಾಯಿರ್ತೀವಿ. ಉದ್ದಿನ ಹಪ್ಪಳ, ಕಾಳು ಹಪ್ಪಳ ಎಲ್ಲ ಮಾಡ್ತಾಯಿರ್ತೀವಿ. ಇವಾಗ ಸಬ್ಬಕ್ಕಿ ಸಂಡಿಗೆ ಒಂದು ಸ್ವಲ್ಪ ಆಲೂಗಡ್ಡೆ ಎಲ್ಲ ಹಾಕಿ ಟೇಸ್ಟಿಯಾಗಿ ಮಸಾಲೆ ಎಲ್ಲ ಹಾಕಿ ಮಾಡುವಂಥ ಸಬ್ಬಕ್ಕಿ ಸಂಡಿಗೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಇಲ್ಲಿ ಸಬ್ಬಕ್ಕಿನ 2.5 ಲೋಟ ಅಷ್ಟು ತೊಗೊಂಡಿದ್ದೀನಿ. ಅದನ್ನು ನೈಟೇನೆ ಅದು ತೊಳೆದ್ಬಿಟ್ಟು 2 ಸತಿ ಅದಕ್ಕೆ ನೀರು ಮುಳುಗೋ ಅಷ್ಟು, ಅಂದರೆ 2.5 ಲೋಟ ಅಷ್ಟೇ ಮಾತ್ರ ನೀರನ್ನ ಹಾಕಿ ನಾನು ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ಅದಕ್ಕೆ ಫುಲ್ ನೆಂದಿತ್ತು, ಅದು ಫುಲ್ ಮೆತ್ತಗಾಗೋಂಗೆ ನೆಂದಿತ್ತು. ಬೆಳಗ್ಗೆ ಎದ್ದು ಅದಕ್ಕೆ ಇನ್ನೂ 5ರಿಂದ 6 ಲೋಟ ಅಷ್ಟು ನೀರು ಹಾಕಿದೆ. ಅಂದರೆ 3 ಪಟ್ಟು, ಇವಾಗ ನಾವು ಸಬ್ಬಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದು 3 ಪಟ್ಟು, ಅದ್ರ ಮೇಲೆ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾನು ಒಟ್ಟು 6 ಲೋಟ, 6 + 2.5 8.5 ಲೋಟ ನೀರು ಹಾಕಿದ್ದೀನಿ. ಆಯ್ತಾ? 8.5ರಿಂದ 9 ಲೋಟ ತನಕ ಹಾಕ್ಕೋಬೋದು, ತಡೆಯುತ್ತೆ ಅದು. ಸೊ ಅಷ್ಟು ನೀರು ಹಾಕಿ ಅದನ್ನು ಕುದಿಯೋಕ್ಕಿಟ್ಟೆ, ಒಲೆ ಮೇಲಿಟ್ಟು ಕುದಿಯೋಕ್ಕಿಟ್ಟಿದ್ದೀನಿ. ಅದ್ರ ಜೊತೆಗೆ ಈಗ ನಾನು ಆಲೂಗಡ್ಡೆ ಹಾಕ್ತೀನಿ. ಅದಕ್ಕೋಸ್ಕರ ಆಲೂಗಡ್ಡೆನ ಸಿಪ್ಪೆ ಹೆರೆದು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ತುರಿದ್ಬಿಟ್ಟು ಒಂದು 2-3 ಸತಿ ನೀರಲ್ಲಿ ತೊಳೆದ್ರೆ ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗುತ್ತೆ, ನಿಮಗೆ ಚೆನ್ನಾಗಿ ಕಡ್ಡಿ ಕಡ್ಡಿ ಥರ ಸಿಗುತ್ತೆ. ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು ಖಾರಕ್ಕೆ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಅದನ್ನು ಹಾಕಿದ್ದೀನಿ. ಮತ್ತು ಜೀರಿಗೆ, ಎಳ್ಳು ಮತ್ತು ನಿಮಗೆ ಒಂದು ಸ್ವಲ್ಪ ಒಂದು ಚಿಟಿಕೆ, ಅಂದರೆ ನಾನು ಜಾಸ್ತಿ ಹಾಕಿಲ್ಲ ಸೋಡಾ, ಒಂದು ಚಿಟಿಕೆ ಹಾಕಿದ್ದೀನಿ ಲೈಟಾಗಿ. ಒಂದೆರಡು ಚಿಟಿಕೆಯಷ್ಟು ಸೋಡಾ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಈ ಗಂಜಿ ಸಂಡಿಗೆ ಇವೆಲ್ಲ ಮಾಡುವಾಗ ಸಂಡಿಗೆ ಬಿಸಿಲಲ್ಲಿ ಒಣಗೋದ್ರಿಂದ ಒಣಗಿದ ಮೇಲೆ ಉಪ್ಪು ಜಾಸ್ತಿ ಆಗುತ್ತೆ, ಅಂದರೆ ಅದು ಹಿಂಬಿಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಯಾವಾಗಲೂ ನಾವು ಉಪ್ಪು ಕಡಿಮೆನೇ ಹಾಕಿರಬೇಕು. ಮತ್ತು ನಾನು ಆವಾಗಲೇ ಸ್ವಲ್ಪ ಹಿಂಗೆ ಹಾಕೋದು ಮರ್ತುಬಿಟ್ಟಿದ್ದೆ, ಒಂಚೂರು ಹಿಂಗು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದು ಮಸಾಲೆಯುಕ್ತ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಿಗೆ, ನಮ್ಮ ಮಗಳಿಗೆಲ್ಲ ಇದೇ ತುಂಬ ಇಷ್ಟ ಇರೋದ್ರಿಂದ ಇದನ್ನೇ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ. ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಚೆನ್ನಾಗಿ ಬಿಸಿಲಿರಬೇಕು. ಬಿಸಿಲಿದ್ದಾಗ ಬಿಟ್ಟರೆ 1 ದಿನ 2 ದಿನದಲ್ಲಿ ಚೆನ್ನಾಗಿ ಒಣಗಿ ಈ ಥರ ಕೈಗೆ ಬರುತ್ತೆ. ಆಮೇಲೆ ಇದನ್ನು ಚೆನ್ನಾಗಿ ತಗೊಂಡು ಬಿಸಿಲಿಂದ ತೆಗೆದುಬಿಟ್ಟು ಎಲ್ಲ ಬಿಡಿಸಿ ಎಣ್ಣೆಲಿ ಕರೆದು ತೆಗೆದು ನೋಡಿ. 1 to ಡಬಲ್ ಅರಳುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ಉಪ್ಪು ಸ್ವಲ್ಪ ಕಡಿಮೆ ಇರಬೇಕು ಮತ್ತು ಬಿಸಿಲು ತುಂಬ ಚೆನ್ನಾಗಿರಬೇಕು, ಆವಾಗಷ್ಟೇ ಸಂಡಿಗೆ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದ್ರು ಗಂಜಿ ಸ್ವಲ್ಪ ತೆಳು ಅನಿಸಿದ್ರೆ ಅದಕ್ಕೆ ಒಂದು 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ನೀರಲ್ಲಿ ಕಲಸಿ ಬಿಸಿ ಇರುವಾಗಲೇ ಹಾಕಿ ತಿರುವಿ ಮುಚ್ಚಿಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು, ಮಿನಿಮಮ್ 1 ಅವರ್ 2 ಅವರ್ ಮುಚ್ಚಿಟ್ಟು ಅದು ಸ್ವಲ್ಪ ಅರಳಬೇಕು. ಆಮೇಲೆ ನಾವು ಸಂಡಿಗೆ ಹಾಕಬೇಕು, ಆವಾಗ ತುಂಬ ಚೆನ್ನಾಗಾಗುತ್ತೆ. ತುಂಬ ಬಿಸಿ ಬಿಸಿಲೇ ಹಾಕಕ್ಕೆ ಹೋಗಬೇಡಿ, ನೀರಿರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಅರಳಿ ದಪ್ಪ ಮಂದ ಆದಮೇಲೆ ಹಾಕಬೇಕಾಗತ್ತೆ. ನಿಮ್ಗೇನಾದ್ರು ಅಕಸ್ಮಾತ್ ನೀರು ಅನಿಸಿದ್ರೆ ಸ್ವಲ್ಪ ಇದು ಮಾಡಬೇಕು ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.